ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈವ್ನಿಂಗು. ನಾನು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ನಾನು ಪಾರ್ಟ್ 1 ಅಪ್ಲೋಡ್ ಮಾಡಿದ್ದೀನಿ. ಸಂಜೆ ಈವ್ನಿಂಗಲ್ಲಿ ನಿಮ್ಮ ಜೊತೆ ನಾನು ಒಂದು ರೆಸಿಪಿ ಶೇರ್ ಮಾಡಬೇಕಂತೇಳಿ ಪಾರ್ಟ್ 2 ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗಷ್ಟೇ ನಂದು ಕಾಫಿನೆಲ್ಲ ಆಯಿತು. ಇವಾಗ ಪೂಜೆ ಎಲ್ಲ ದೀಪ ಎಲ್ಲ ಹಚ್ಚಿದಾಯಿತು. ಪೂಜೆಗೆಲ್ಲ ರೆಡಿ ಮಾಡಿ ದೀಪನೂ ಸಹ ಹಚ್ಚಿದಾಯಿತು. ಈಗ ನಾನು ಡಿನ್ನರ್ಗೆ ಪ್ರಿಪೇರ್ ಮಾಡಬೇಕು. ಡಿನ್ನರ್ ಬಂದು ಇವತ್ತು ಕೊಬ್ಬರಿ ಪಾಯಸ ಮತ್ತು ಬಾಳೆಕಾಯಿ ಬಜ್ಜಿ, ಟೊಮೆಟೊ ಚಟ್ನಿ ಮತ್ತು ಇಲ್ಲಾಂದರೆ ಈರುಳ್ಳಿ ಚಟ್ನಿ ಮತ್ತು ಚಪಾತಿ, ಇದಿಷ್ಟು ಡಿನ್ನರ್ಗೆ ಪ್ರಿಪೇರ್ ಮಾಡಬೇಕು. ಬನ್ನಿ ಹೇಗೆಲ್ಲ ನಡೆಯುತ್ತೆ ಅಂತ ನೋಡ್ಕೊಂಬರೋಣ. ಈಗಷ್ಟೇ ನಂದೆಲ್ಲ ಪೂಜೆ ಮಾಡಿ ದೀಪ ಎಲ್ಲ ಹಚ್ಚಿದಾಗಿದೆ. ನನ್ನ ಹಸ್ಬೆಂಡ್ ಈಗ ನನಗೆ ಕೊಬ್ಬರಿ ಕಾಯಿನ ತುರಿದು ಕೊಡ್ತಾ ಇದ್ದಾರೆ. ಪಾಪು ಹಿಡ್ಕೊಂಡು ತುರಿಯೋದು ಕಷ್ಟ ಆಗುತ್ತೆ ಅಂತ ಹೇಳಿ ಅವರೇ ನನಗೆ ಕೊಬ್ಬರಿನ ತುರಿದು ಕೊಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಜಾಸ್ತಿ ನಾವು ಕೊಬ್ಬರಿ ಪಾಯಸ ಮಾಡ್ತೀವಿ. ಈಗ ಅಷ್ಟೇ ಕಡಿಮೆ ಮಾಡಿದ್ದೀವಿ ಕೊಬ್ಬರಿ ಪಾಯಸ ಮಾಡೋದು. ತೆಂಗಿನಕಾಯಿಗಿಂತ ನೀವು ಕೊಬ್ಬರಿ ಪಾಯಸ ಮಾಡಿ ತುಂಬ ದೇಹಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಕೊಬ್ಬರಿ ಪಾಯಸನ ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅಂತ. ಅವರು ತುರಿಯೋಷ್ಟೊತ್ತಿಗೆ ನಾನು ಟೊಮೆಟೊ ಚಟ್ನಿಗೆಲ್ಲ ರೆಡಿ ಮಾಡ್ಕೊಳ್ತೀನಿ. ಬನ್ನಿ ಹಾಗೆ ಟೊಮೆಟೊ ಚಟ್ನಿ ಅಂತ ಈರುಳ್ಳಿ ಚಟ್ನಿ. ಈರುಳ್ಳಿ ಚಟ್ನಿನ ಯಾವ ರೀತಿ ನಾನು ಮಾಡ್ತೀನಿ ಅಂತ ನೋಡ್ಕೊಂಬನ್ನಿ. ನಾನು ಬಂದು ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಒಂದು 3-4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ. ಎಣ್ಣೆಗೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತೀನಿ. ನೀವು ಪೇಸ್ಟ್ ಮಾಡದೇ ಇದ್ರೂ ಸಪ್ರೇಟಾಗಿ ಬೇಕಾದ್ರೆ ಹಾಕೋಬೋದು. ನಾನು ಪೇಸ್ಟ್ ಇತ್ತು ಅನ್ನೋದಕ್ಕಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿರೋದು ಸ್ವಲ್ಪ ಉಳಿದಿತ್ತು ಅಂತ ಹೇಳಿ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಸಪ್ರೇಟಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜೊತೆನೇ ನೀವು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಜೊತೆನೇ ಆ್ಯಡ್ ಮಾಡ್ಕೋಬೋದು. ಪೇಸ್ಟ್ ಮಾಡೋದಿಲ್ಲ ಅಂದ್ರೂ ಈ ರೀತಿ ಮಾಡ್ಕೋಬೋದು. ನಾನು ಉಳಿದಿರುವಂಥ ಪೇಸ್ಟ್ನ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಅದಕ್ಕೆ 1 ಸ್ಪೂನ್ ಆದಷ್ಟು ಮೆಣಸನ್ನ ಹಾಕ್ಕೊಳ್ತೀನಿ. ಕಾಳು ಮೆಣಸು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ, ನೀವು ಟ್ರೈ ಮಾಡಿ. ಮತ್ತು 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. 1 ಸ್ಪೂನ್ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ಒಳ್ಳೆಯದು ಹೆಲ್ತಿಗೆ. ಈಗ ಜೀರಿಗೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೀವು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಿಸಿ ಬಿಸಿ ಅನ್ನಕ್ಕಾಗಿರ್ಬೋದು, ಚಪಾತಿಯಾಗಿ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ್ಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ಳಿ. ನೀವು ಜಾಸ್ತಿ ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಬಂದು ಒಂದು 4-5 ಸ್ಮಾಲ್ ಸೈಜಲ್ಲಿರುವಂಥ ಈರುಳ್ಳಿನ ನಾನು ಕಟ್ ಮಾಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವೇನೇ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಲಿ ಇದಕ್ಕೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ಸ್ವಲ್ಪ ಹಸಿ ವಾಸನೆ ಹಾಗೇ ಇರುತ್ತೆ. ಹಸಿಯಾಗಿದ್ದರೆ ಚೆನ್ನಾಗಿರಲ್ಲ. ನೀವು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಬೇಕಾಗತ್ತೆ. ಕಂಪ್ಲೀಟಾಗಿ ನಾನು ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ನೋಡ್ತಾ ಇರ್ಬೋದು. ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ನೋಡಿಕೊಂಡು ನೀವು ಖಾರ ನೋಡಿಕೊಂಡು ಆ್ಯಡ್ ಮಾಡ್ಕೊಬೋದು. ನೀವು ಬೇಕು ಅಂತ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕೋಂಗಿಲ್ಲ ಅಂದರೆ ಹಾಗೆ ಹಾಕೋಬೋದು. ಬೆಳ್ಳುಳ್ಳಿ ಮತ್ತು ಶುಂಠಿ ನಾನು ಖಾರ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಒಣಮೆಣ್ಸಿನ್ಕಾಯಿ ಬೇಕು ಅಂತಂದರೆ ಹಾಕೊಬೋದು. ಚೆನ್ನಾಗಿ ಈಗ ಫ್ರೈ ಮಾಡ್ಕೊಬೇಕಾಗತ್ತೆ. ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಈಗ ಟೊಮೆಟೊನ ಹಾಕಿ. ಟೊಮೆಟೊ ನಾನು ಬಂದು 2 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಫೈನಲಿ ಸಾಫ್ಟ್ ಆಗಿದೆ. ಈಗ ಬಂದು ನಾನು ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕೊತ್ತಂಬರಿ ರೇಟ್ ಜಾಸ್ತಿ ಆಗಿದೆ. ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಸಾಕು, ಜಾಸ್ತಿ ಏನು ಬೇಡ. ಪುದೀನ ಸ್ವಲ್ಪ ಮತ್ತು ಕೊತ್ತಂಬರಿ 1 ಹಿಡಿ ಆಗೋಷ್ಟು ನೀವು ತೊಗೊಳ್ಬೇಕಾಗುತ್ತೆ. ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದಕ್ಕಾಗಿ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ಬಾಡೋಂಗಿರಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಳ್ಳಿ. ದಪ್ಪುಪ್ಪು ಬರುತ್ತಲ್ಲ, ದಪ್ಪುಪ್ಪನ್ನ ಹಾಕ್ಕೊಳ್ಳಿ. ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ನೋಡಿಕೊಂಡು ಸ್ವಲ್ಪನೇ ಆ್ಯಡ್ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಇದು ಕಂಪ್ಲೀಟ್ ಆರಲಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಟೊಮೆಟೊ ಚಟ್ನಿನೂ ಸೇಮ್ ಪ್ರೊಸೆಸ್ನಲ್ಲೇ ಮಾಡ್ಬೋದು, ಬಟ್ ಟೊಮೆಟೊ ಜಾಸ್ತಿ ಬೇಕಾಗುತ್ತೆ. ಇವಾಗ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಿಮಗೆ ಬೇಕು ಅಂತ ಅಂದರೆ ತೆಂಗಿನಕಾಯಿ ತುರಿ ಹಾಕೋಬೋದು, ಇಲ್ಲ ಕೊಬ್ಬರಿ ತುರಿ ಹಾಕೋಬೋದು, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ.
ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಫ್ರೈ ಹಸಿಯಾಗಿ ಇರುತ್ತೆ ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂತ ಅಂದರೆ. ಈಗ ಚೆನ್ನಾಗೆಲ್ಲ ಫ್ರೈ ಆಯಿತು. ಈಗ ಫೈನಲಿ ನಾನು ಇದನ್ನು ಆರೋದಕ್ಕೆ ಬಿಡ್ತೀನಿ. ಸೊ ಆರೋಷ್ಟೊಳಗಡೆ ನಾನು ಪಾಯಸಕ್ಕೆ ರೆಡಿ ಮಾಡ್ಕೊಳ್ತೀನಿ. ಸೊ ಬನ್ನಿ ನಾನು ಪಾಯಸನ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಬನ್ನಿ. ಸೊ ಈಗ ನಾನು ಒಂದು ಬಾಣಲಿ ಇಟ್ಟಿದ್ದೀನಿ. ಸೊ ಬಾಣಲಿಗೆ ಒಂದು 2-3 ಸ್ಪೂನ್ ತುಪ್ಪನ ಹಾಕ್ಕೊಳ್ತೀನಿ. ಸೊ 2-3 ಸ್ಪೂನ್ ಸಾಕು, ಜಾಸ್ತಿ ಏನು ಬೇಡ. ಸೊ ನೀವು ಜಾಸ್ತಿ ತುಪ್ಪ ತಿನ್ನೋದಾದರೆ ನೀವು ತುಪ್ಪನ ಹಾಕ್ಕೊಳ್ಳಿ. ಯಾಕೆಂದರೆ ಪಾಯಸಕ್ಕೆ ಜಾಸ್ತಿ ತುಪ್ಪ ಹಾಕಿದ್ರೆ ಸ್ವಲ್ಪ ಮಕ್ಕಳು ಕೊಡ್ದಂಗೆ ಆಗುತ್ತೆ. ಸೊ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಸೊ 3-4 ಸ್ಪೂನ್ ಇಲ್ಲ 2-3 ಸ್ಪೂನ್ನ ತುಪ್ಪನ ಹಾಕ್ಕೊಂಡು, ಇಲ್ಲ ತುಪ್ಪ ತಿಂದಿಲ್ದಿದ್ದವರು ನಾರ್ಮಲ್ ಎಣ್ಣೆನ ಹಾಕ್ಕೊಂಡು ನೀವು ಸ್ವಲ್ಪ ಶಾವಿಗೆನ ಹುರ್ಕೊಬೇಕಾಗುತ್ತೆ. ಸೊ ನಾನು ಬಂದುಬಿಟ್ಟು ಪಾಯಸಕ್ಕೆ ಹಾಕ್ತೀವಲ್ಲ, ಸೊ ಆ ಪಾಯಸಕ್ಕೆ ಹಾಕೋಂಥ ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಶಾವಿಗೆ ಜಾಸ್ತಿ ಹಾಕಿದ್ರೆ ಸೊ ಪಾಯಸ ಏನಾಗುತ್ತೆ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಸಾಕಾಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ನಾನು ಜಾಸ್ತಿನ ಹಾಕಿಲ್ಲ, ಸ್ವಲ್ಪನೇ ಹಾಕ್ತಾ ಇರೋದು. ಸೊ ಇದನ್ನು ನಾನು ಚೆನ್ನಾಗಿ ತುಪ್ಪದಲ್ಲಿ ಹುರಿತೀನಿ. ಸ್ವಲ್ಪ ಮರೂನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸೊ ನಾನು ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ಸೊ ಇದಕ್ಕೇ 1-2 ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡು ಇಲ್ಲೇ ನಾನು ಡ್ರೈ ಫ್ರೂಟ್ಸ್ನು ಸಹ ನಾನು ಇಲ್ಲೇ ಫ್ರೈ ಮಾಡ್ಕೊಳ್ತೀನಿ. ಸೊ ದ್ರಾಕ್ಷಿ ಮತ್ತು ಗೋಡಂಬಿ ನಿಮಗೆ ಬೇಕು ಅಂತ ಅಂದರೆ ಬಾದಾಮಿನ ಹಾಕ್ಕೊಳ್ಬೋದು. ಸೊ ದ್ರಾಕ್ಷಿ ಬೇಕು ಅಂತ ಅಂದರೆ ಸ್ಕಿಪ್ ಮಾಡ್ಬೋದು, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಸೊ ಬೇಕು ಅಂತ ಅಂದರೆ ಆ್ಯಡ್ ಮಾಡ್ಬೋದು. ಸೊ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದ್ರಿಂದ. ಸೊ ಈಗ ನಾನು ಬಂದುಬಿಟ್ಟು ಶಾವಿಗೆನ ಚೆನ್ನಾಗಿ ಹುರಿದಿದ್ದಾಯಿತು. ಸೊ ಇವಾಗ ನಾನು ಸಪ್ರೇಟಾಗಿ ಎತ್ತಿಡಲ್ಲ, ಸೈಡಲ್ಲೇ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಸೊ ಅದೇ ಇದರಲ್ಲಿ ನಾನು ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಸೊ ಈಗ ನೋಡ್ತಾ ಇರಬೇಕು ನೀವು ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸೊ ಇದನ್ನು ನಾನು ಏನು ಮಾಡ್ತೀನಿ, ಒಂದು ತಟ್ಟೆಗೆ ಎತ್ತಿಟ್ಕೊಳ್ತೀನಿ. ಸೊ ಈಗ ಎತ್ತಿಟ್ಕೊಂಡಿದ್ದಾಯಿತು. ಸೊ ಇವಾಗ ನಾನು ಕೊಬ್ಬರಿನ ಮತ್ತು ಅಕ್ಕಿನ ನೆನೆಸಿಟ್ಕೊಂಡಿರ್ತೀನಿ. ಸೊ ಈಗ ನಾನು ಕೊಬ್ಬರಿ ತುರಿಯೋಷ್ಟರೊಳಗಡೆ ಅಕ್ಕಿನ ಒಂದು 10 ನಿಮಿಷ ಕಾಲ ನೀವು ನೆನೆ ಹಾಕಬೇಕಾಗತ್ತೆ. ಸೊ ಹುರಿದು ನೆನೆ ಹಾಕಬೇಕು, ಇಲ್ಲಾಂದರೆ ಹಂಗೆ ನೆನೆ ಹಾಕಿದ್ರೂ ನಡೆಯುತ್ತೆ. 3-4 ಟೈಮ್ ಚೆನ್ನಾಗಿ ವಾಶ್ ಮಾಡಿ ನೆನೆ ಹಾಕಿ. ಸೊ ನೆಂದಿದ್ದನ್ನು ಇವಾಗ ಇದಕ್ಕೆ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಜಾರಿಗೆ ಅಕ್ಕಿ ಮತ್ತು ಕೊಬ್ಬರಿನ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಸೊ ನಿಮಗೆ ಬೇಕು ಅಂತ ಅಂದರೆ ಏಲಕ್ಕಿನ 2 ಆ್ಯಡ್ ಮಾಡ್ಕೋಬೋದು. ಸೊ ಏಲಕ್ಕಿ ಬೇಕು ಅಂತ ಅಂದರೆ ಆ್ಯಡ್ ಮಾಡ್ಬೋದು, ಬಟ್ ನಾನು ಆ್ಯಡ್ ಮಾಡ್ತಾಯಿಲ್ಲ. ಸೊ ನಾನು ಕೊಬ್ಬರಿ ಬಂದುಬಿಟ್ಟು 1 ಉಂಡೆ ಬರುತ್ತಲ್ಲ, ಸೊ 1 ಕೊಬ್ಬರಿನ ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ಅದು. ಸೊ ಇವಾಗ ಇದನ್ನು ನುಣ್ಣಗೆ ನೀವು ರುಬ್ಕೊಬೇಕಾಗತ್ತೆ. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಸೊ ಫೈನಲಾಗಿ ನೋಡ್ತಿರ್ಬೋದು. ಸೊ ನಾನು ನುಣ್ಣಗೆ ರುಬ್ಕೊಂಡಿದ್ದಾಯಿತು. ಸೊ ಇವಾಗ ನಾನು ಒಂದು ಪಾತ್ರೆಯಲ್ಲಿ ಸೊ ನಾನು ಆಲ್ರೆಡಿ ಬೆಲ್ಲನ ಕಾಯಿಸಿಟ್ಕೊಂಡಿದ್ದೆ. ಸೊ ಅದು ಕರಗಕ್ಕೆ ನಾನು ಮುಕ್ಕಾಲಷ್ಟು ನಾನು ತೊಗೊಂಡಿದ್ದೆ. ಬೆಲ್ಲ ಕರಗಿಸ್ಬಿಟ್ಟು ಇವಾಗ ಜಾಲರಿ ಮುಖಾಂತರ ಸೋಸ್ಕೊಳ್ತಾ ಇದ್ದೀನಿ. ಸೊ ನಾನು ಏನೇ ಒಂದು ಮಾಡಲಿ ಈ ರೀತಿ ನಾನು ಫಾಲೋ ಮಾಡ್ತೀನಿ. ಯಾಕೆಂತ ಅಂದರೆ ಸ್ವಲ್ಪ ಗಲೀಜೆಲ್ಲ ಇರುತ್ತೆ ಮತ್ತು ಕಲ್ಲಿರುತ್ತೆ. ಸೊ ಅದಕ್ಕಾಗಿ ನಾನು ಈ ರೀತಿ ಫಾಲೋ ಮಾಡ್ತೀನಿ. ಸೊ ನೀವು ಆದಷ್ಟು ಡೈರೆಕ್ಟ್ ಹಾಕೋದಕ್ಕೆ ಹೋಗಬೇಡಿ. ಈ ರೀತಿ ನೀವು ಮಾಡಿ ಸ್ವಲ್ಪ ಗಲೀಜೆಲ್ಲ ಹೊರಗೆ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಗಲೀಜಿದೆ ಅಂತ. ಸೊ ಅದಕ್ಕಾಗಿ ನಾನು ಯಾವಾಗಲೂ ಅಷ್ಟೇ ಪಾಯಸ ಮಾಡಿದಾಗೆಲ್ಲ ಈ ರೀತಿ ನಾನು ಫಾಲೋ ಮಾಡ್ತೀನಿ. ಸೊ ಇವಾಗ ಇನ್ನೊಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಸೊ ಇವಾಗ ನಾನು ಒಂದು ಸತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ನಿಮಗೆ ಸ್ವೀಟ್ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಬೋದು. ಸ್ವೀಟ್ ಕಮ್ಮಿ ತಿನ್ನೋದಾದರೆ ಒಂದು ಸ್ವಲ್ಪ ಕಡಿಮೆ ಹಾಕಿ, ಸ್ವೀಟ್ ಬೇಕು ಅಂತಂದರೆ ನಾವು ಆ್ಯಡ್ ಮಾಡ್ಕೊಬೋದು. ಸ್ವಲ್ಪ ಅದಕ್ಕೆ ಬೆಲ್ಲ ಹಾಕಿದ್ರೆ ಕರ್ಕೊಳ್ಳುತ್ತೆ. ಸೊ ಇವಾಗ ನಾನೇನು ಮಾಡ್ತೀನಿ, ರುಬ್ಕೊಂಡಿರುವಂಥ ಕಾಯಿನ ಏನು ಮಾಡ್ತೀನಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಚೆನ್ನಾಗೆಲ್ಲ ನೀಟಾಗಿ ಅದಕ್ಕೆ ಜಾರಿಗೆನೇ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಎಲ್ಲ ನೀಟಾಗಿ
ಎಲ್ಲ ಫುಲ್ಲು ನೀಟಾಗಿ ಕಾಯೆಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ಅದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ಇದಕ್ಕೆ ನನಗೆ ಎಷ್ಟು ಗಟ್ಟಿ ಬೇಕೋ ಎಷ್ಟು ತೆಳ್ಳೆ ಬೇಕೋ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ನೀವು ಅತಿ ತೆಳ್ಳಗೆ ಮಾಡೋಕ್ಕೆ ಹೋಗ್ಬೇಡಿ, ಅತಿ ಗಟ್ಟಿಗೂ ಮಾಡೋಕ್ಕೆ ಹೋಗಬೇಡಿ. ಸೊ ಮೀಡಿಯಮ್ಮಾಗಿ ಬರೋ ಥರ ಸ್ವಲ್ಪ ನೋಡ್ಕೊಂಡು ಮಾಡಿ. ಸೊ ಈಗ ನೋಡ್ತಾ ಇರ್ಬೋದು ನಾನು ಇಷ್ಟು ಕ್ವಾಂಟಿಟಿಯಲ್ಲಿ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಇನ್ನೇನು ಕುದೀತಾ ಇದೆ ಅನ್ನೋ ಹಂಗೆ ನೀವೇನು ಮಾಡಬೇಕು, ಹುರಿದಿಟ್ಕೊಂಡಿರುವಂಥ ಶಾವಿಗೆನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ನೋಡ್ತಾ ಇರ್ಬೋದು ನೀವು, ಈಗ ಇನ್ನೇನು ಕುದಿಯೋ ಮೂಮೆಂಟಲ್ಲಿದೆ. ಸೊ ಆ ಟೈಮಲ್ಲಿ ನೀವು ಹುರಿದಿಟ್ಕೊಂಡಿರುವಂಥ ಶಾವಿಗೆನ ಆ್ಯಡ್ ಮಾಡ್ಕೊಳ್ಳಿ. 유난히도 캄캄한다면 나 홀로 너를 생각하네. ಸೊ ಈಗ ಫೈನಲ್ ಆಗಿ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಸ್ವಲ್ಪ ಕುದಿ ಬರಬೇಕು, ಸ್ವಲ್ಪ ಕುದಿ ಬಂದ ಮೇಲೆ ನೀವು ಆಫ್ ಮಾಡಬೇಕಾಗುತ್ತೆ. ಇನ್ನು ಕುದಿ ಸ್ವಲ್ಪ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ, ಸ್ವಲ್ಪ ಎಲ್ಲ ನೀಟಾಗಿ ಕುದಿ ಬಂದು ಆದಮೇಲೆ ಆಫ್ ಮಾಡಿ. ಸೊ ಫೈನಲ್ ಆಗಿ ಕೊಬ್ಬರಿ ಪಾಯಸ ರೆಡಿ ಆಯಿತು. ತುಂಬ ಸುಲಭವಾಗಿ ಮಾಡ್ಬೋದು ಫ್ರೆಂಡ್ಸ್, ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ರೆಡಿ ಆಯಿತು. ಸೊ ಇವಾಗ ನೆಕ್ಸ್ಟ್ ನಾವು ಈರುಳ್ಳಿ ಚಟ್ನಿ ಈಗ ಫೈನಲ್ ಆಗಿ ಆರಿದಾಗಿದೆ. ಸೊ ಇದನ್ನು ಗ್ರೈಂಡ್ ಮಾಡ್ಕೊಂಬಿಡೋಣ. ಸೊ ಕಂಪ್ಲೀಟಾಗಿ ಆರಿದ ಮೇಲೆ ನೀವು ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕೆಂತಂದರೆ ಇಲ್ಲ ನೀವು ಬಿಸಿ ಇದ್ದಾಗಲೇ ರುಬ್ಕೊಳ್ತೀನಿ ಅಂತ ಅಂದರೆ ಸೊ ಜಾರಲ್ಲಿರುವಂಥ ಬ್ಲೇಡು ಹಾಳೋಗುತ್ತೆ. ಸೊ ಅದಕ್ಕಾಗಿ ನೀವು ಸ್ವಲ್ಪ ಕಂಪ್ಲೀಟ್ ಆರಿದ ಮೇಲೆ ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಸೊ ಇದಕ್ಕೆ ನೀರು ಏನು ಆ್ಯಡ್ ಮಾಡೋಂಗಿಲ್ಲ. ಸೊ ಇದನ್ನು ಹೇಗೆ ನೀವು ಹುರಿದಿಟ್ಕೊಂಡಿದ್ದೀರೋ ಅದನ್ನು ಆರಿದ ಮೇಲೆ ಹಂಗೆ ನುಣ್ಣಗೆ ರುಬ್ಕೋಬೇಕು, ನೀರೇನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಸೊ ನೋಡ್ತಾ ಇರ್ಬೋದು ನೀವು, ಸೊ ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಸೊ ಇದನ್ನು ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಒಗ್ಗರಣೆ ಕೊಡೋಣ. ಸೊ ಈಗ ನಾನು ಒಂದು ಬಾಂಡಿ ಇಟ್ಟಿದ್ದೀನಿ, ಅದೇ ಬಾಂಡಿಗೆ ಒಂದು 3 ರಿಂದ 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ. ಸೊ ಎಣ್ಣೆ ಕಾದ ಮೇಲೆ ಇದಕ್ಕೊಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತೀನಿ. ಸೊ ನೀವು ಬೇಕು ಅಂತ ಅಂದರೆ ಕರಿಬೇವನ್ನ ಹಾಕ್ಬೋದು, ಬಟ್ ನಾನು ಕರಿಬೇವು ಹಾಕ್ತಾಯಿಲ್ಲ. ಸೊ ಕರಿಬೇವು ಹಾಕಿ ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಕೊಡುತ್ತೆ. ಸೊ ಸಾಸಿವೆ ಇದಾದಮೇಲೆ ನಾನು 1 ಚಿಟಿಕೆ 2 ಚಿಟಿಕೆ ಅಷ್ಟು ಹಿಂಗೆ ಹಾಕ್ತಾಯಿದ್ದೀನಿ. ಸೊ ಹಿಂಗೆ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ಕಿಗೆಲ್ಲ ಒಳ್ಳೆಯದು. ಸೊ ಅದಕ್ಕಾಗಿ ಹಿಂಗೆ ಹಾಕ್ತಾಯಿದ್ದೀನಿ. ಸೊ ನೀವು ಇವಾಗ ಒಗ್ಗರಣೆ ಕೊಡುವಾಗ ಹಿಂಗೆ ಹಾಕೋದ್ರಿಂದ ಒಂಥರ ಚೆನ್ನಾಗಿರುತ್ತೆ. ಸೊ ನೀವು ಡೈರೆಕ್ಟಾಗಿ ಹಾಕೋಕ್ಕೆ ಹೋಗ್ಬೇಡಿ, ಈ ರೀತಿ ಒಗ್ಗರಣೆ ಕೊಡುವಾಗ ಹಿಂಗೆ ಬಳಸೋದ್ರಿಂದ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಈಗ ಚೆನ್ನಾಗೆಲ್ಲ ಸಾಸಿವೆ ಎಲ್ಲ ಶಟ್ ಅಂತ ಬೆಂದಿದೆ. ಸೊ ಇವಾಗ ನಾನು ರುಬ್ಕೊಂಡಿರುವಂಥ ಚಟ್ನಿನ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸೊ ಇದಕ್ಕೆ ಚಟ್ನಿ ಹಾಗೆ ತಿನ್ಬೋದು, ಬಟ್ ಒಗ್ಗರಣೆ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದಕ್ಕಾಗಿ ನಾನು ಒಗ್ಗರಣೆ ಮಾಡ್ತಾ ಇರೋದು. ಇದಕ್ಕೆ ಈ ಚಟ್ನಿ ಚಪಾತಿಗೆ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಸಹ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಫ್ಲೇವರ್ ಆಗಿರುತ್ತೆ. ಸೊ ಈ ಥರ ಚಳಿ ಮಳೆ ಬರೋ ಟೈಮ್ಗೆ ಈ ರೀತಿ ನಾವು ಬಿಸಿ ಅನ್ನಕ್ಕೆ ಮಾಡ್ಕೊಂಡು ತಿಂದರೆ ಅದೇನು ಮಜಾ ಇರುತ್ತೆ ಅಲ್ವಾ. ಸೊ ಅದಕ್ಕಾಗಿ ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್. ಸೊ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಕುಕ್ ಆಗ್ತಿದೆ. ಮೇಲ್ಗಡೆ ನೋಡ್ತಾ ಇರ್ಬೋದು ಎಲ್ಲ ಮೇಲ್ಗಡೆ ಎಲ್ಲ ಒಂಥರ ಬಬಲ್ಸ್ ಥರ ಎಲ್ಲ ಬಂದಿದೆ. ಸೊ ಹಾಗಾಗಿದೆ, ಆ ಥರ ಬಂದಾಗ ಅದು ಕಂಪ್ಲೀಟಾಗಿ ಆಗಿದೆ ಅಂತ. ಸೊ ಇವಾಗ ನೀವು ಬೇಕಾದ್ರೆ ಆಫ್ ಮಾಡಿ. ಸೊ ಕಂಪ್ಲೀಟ್ ಆಗಿದೆ. ಸೊ ನೋಡಿರಲ್ಲ ಫ್ರೆಂಡ್ಸ್, ಇವತ್ತಿನ ವೀಡಿಯೋನಲ್ಲಿ ಕೊಬ್ಬರಿ ಪಾಯಸ ಮತ್ತು ಈರುಳ್ಳಿ ಚಟ್ನಿ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ಸೊ ಮತ್ತು ನಾವು ಬಾಳೆಕಾಯಿ ಬಜ್ಜಿನೂ ಸಹ ಪ್ರಿಪೇರ್ ಮಾಡಿದ್ದೀವಿ. ಸೊ ಇವತ್ತಿನ ಸ್ಪೆಷಲ್ ದೀಪಾವಳಿ ಹಬ್ಬಕ್ಕೆ ನಾವು ಇಷ್ಟೆಲ್ಲ ಮಾಡಿದ್ದೀವಿ. ಚಪಾತಿ ಮತ್ತು ಬಿಸಿ ಅನ್ನಕ್ಕೆ ಇಷ್ಟೆಲ್ಲ ಹಾಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಈರುಳ್ಳಿ ಚಟ್ನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ಸೊ ದಟ್ ಎಲ್ಲ ವೀಡಿಯೋಸ್ ನೋಡ್ಬೋದು. ಸೊ ನಾನು ಮಾಡೋವಂಥ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಸೊ ಲೈಕ್ ಮಾಡೋದ್ರಿಂದ ನನಗೆ ವೀಡಿಯೋಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ನೀವು ಲೈಕ್ ಮಾಡಿಲ್ಲ ಅಂತಂದರೆ ನನಗೆ ನಿಮ್ಮ ವೀಡಿಯೋ ಇಷ್ಟ ಇಲ್ಲ ಅನ್ನೋ ಒಂದು ಫೀಲಿಂಗ್ ಇರುತ್ತೆ. ಸೊ ಅದಕ್ಕಾಗಿ ನೀವು ಲೈಕ್ ಮಾಡೋದ್ರಿಂದ ನಾನು ಮಾಡುವಂಥ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಸೊ ನನಗೆ ಗೊತ್ತಾಗುತ್ತೆ.